ಸುರಾಗ ಸಂಗೀತ ಅಕಾಡೆಮಿ ಟ್ರಸ್ಟ್ ಬೆಂಗಳೂರು ಹಾಗೂ ಗೆಳೆಯರ ಬಳಗದಿಂದ ಸುಗಮ ಸಂಗೀತ ಕಾರ್ಯಾಗಾರ ಹಾಗೂ ಪ್ರತಿಭಾನ್ವೇಷಣ ಕಾರ್ಯಕ್ರಮ ನಡೆಯಿತು. ನಗರದ ಶ್ರೀ ಸಾಯಿ ಮಂದಿರದ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಯಾಗಾರಕ್ಕೂ ಮುನ್ನ ಸಂಗೀತ ನಿರ್ದೇಶಕರಾದ ರಾಜಶೇಖರ್ ನುಲಿ ಅವರ ಸಂಗೀತ ಗುರುಗಳಾದ ಪಂಡಿತ್ ನಾರಾಯಣ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಕವಿತಾ ಸಾಯಿ ಕಿರಣ್ ಆದೋನಿ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಿದರು. ಶಿಕ್ಷಕ ದಂಡಪ್ಪ ಬಿರಾದರ್ ಮಾತನಾಡಿ, ಸ್ಥಳೀಯರಾಗಿ ಬೆಂಗಳೂರಿನಲ್ಲಿ ನೆಲೆಸಿ ಸಂಗೀತ ನಿರ್ದೇಶಕರಾಗಿ ಜಿ ವಾಹಿನಿಯ ಗ್ರ್ಯಾಂಡ್ ಜೂರಿಯರ್ ಆದ ರಾಜಶೇಖರ್ ನುಲಿ ಅವರು ತಮ್ಮ ಸಂಗೀತದ ಅನುಭವದ ಧಾರೆ ಎರೆಯಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ನುಲಿ ಕುಟುಂಬ ರಾಯಚೂರಿನ ಸಂಗೀತ ಶರಣ ಪರಂಪರೆ ಜೊತೆಗೆ ರಂಗಭೂಮಿಯನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅಂಬಯ್ಯ ನುಲಿ, ರಾಜಶೇಖರ್ ನುಲಿ, ಚಿದಾನಂದ್ ನುಲಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ಥಳೀಯ ಸಂಗೀತ ಪ್ರತಿಭೆಗಳ ಗುರುತಿಸಿ ಪ್ರೋತ್ಸಾಹಿಸಲು ಕಾರ್ಯಾಗಾರ ಆಯೋಜಿಸಿ ವೇದಿಕೆ ಕಲ್ಪಿಸಲು ಮುಂದಾಗಿದ್ದು, ಕಾರ್ಯಾಗಾರಕ್ಕೆ ಬಂದ ಮಕ್ಕಳು, ಸಂಗೀತ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಲು ಸಲಹೆ ಮಾಡಿದರು. ನಂತರ ಸುರಾಗ ಸಂಗೀತ ಟ್ರಸ್ಟ್ ಮುಖ್ಯಸ್ಥರು ಹಾಗೂ ಸಂಗೀತ ನಿರ್ದೇಶಕ ರಾಜಶೇಖರ್ ನುಲಿ ಅವರು ಶಾಸ್ತ್ರೀಯ ಮತ್ತು ಸುಗಮ ಸಂಗೀತ ಶೈಲಿಯ ಹಾಡುಗಾರಿಕೆ, ಆಲಾಪ, ರಾಗ, ಹಾಡು ಕಲಿಯುವಿಕೆ ಶೈಲಿ ಬಗ್ಗೆ ಮಾಹಿತಿ ನೀಡುತ್ತಲೇ ಕಾರ್ಯಾಗಾರಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಹಾಡು ಹಾಡಿಸುತ್ತಲೇ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಕವಿತಾ ಕಿರಣ್ ಆದೋನಿ, ಚಂದ್ರಶೇಖರ್ ಬಸವರಾಜ್ ಹೊಸೂರು, ಚಂದ್ರಶೇಖರ್ ನುಲಿ, ಭೀಮಯ್ಯ ಕರಡಿ ಹೊಸೂರು ಸೇರಿದಂತೆ ಇತರರು ಇದ್ದರು. ಸಭೆಗೆ ಬಂದಂತ ನಿಮಗೆ ಸಕಲ ಸಂಪನ್ನರಿಗೆ ಶರಣೆಂಬೆವೋ, ಸಕಲ ಸಂಪನ್ನರಿಗೆ ಶರಣೆಂಬೆವೋ. ನಾನು ಹಾಡ್ತೀನಿ. ಅಕ್ಕರೆ ಸಂಸ್ಕೃತಿ ನಮ್ಮದು ಕೇಳಿ, ಅಕ್ಕ ತಮ್ಮ ಬಂದು ಬಳಗದ ಹೇಳಿ. ಓಕೆನಾ? ಹಾಡೋಣ. 1 2 3 4. ಅಕ್ಕರೆ ಸಂಸ್ಕೃತಿ ನಮ್ಮದು ಕೇಳಿ. ನಾನು ಹೇಳ್ಮೇಲೆ ಅಕ್ಕರೆ ಸಂಸ್ಕೃತಿ ನಮ್ಮದು ಕೇಳಿ, ಅಕ್ಕ ತಮ್ಮ ಬಂಧು ಬಳಗವೇ ಹೇಳಿ. ಅಕ್ಕರೆ ಸಂಸ್ಕೃತಿ. ಗೆಳೆಯರ ಬಳಗ, ಅದು ವಿಶೇಷವಾಗಿ ಅಭಿಮಾನಿ ಗೆಳೆಯರ ಬಳಗ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ಬಾರಿ ರಾಯಚೂರು ನಗರದಲ್ಲಿ ಸುಗಮ ಸಂಗೀತ ಕಾರ್ಯಾಗಾರ, ಜೊತೆಗೆ ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣೀಕರ್ತರಾಗಿರುವಂಥ ಗುರುಗಳಿಗೆ ಅಂದರೆ ನಮ್ಮ ರಾಜಶೇಖರ್ ನುಲಿ ಅವರು ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತದ ಸುಧೆಯನ್ನು ಅವರ ಜ್ಞಾನಕ್ಕೆ ಮತ್ತು ಅವರ ಮನಸ್ಸಿಗೆ ಮುಟ್ಟಿಸುವ ಹಾಗೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಕಾರಣೀಕರ್ತರಾಗಿರುವಂಥ ದಿವಂಗತ ನಾರಾಯಣ್ ಲಗಿ ಅವರ ಶ್ರದ್ಧಾಂಜಲಿಯ ಕಾರ್ಯಕ್ರಮ ಇದಾಗಿದ್ದು, ನಮ್ಮ ಸಾಯಿ ಮಂದಿರದ ಧರ್ಮಾಧಿಕಾರಿ ಅವರ ಸಾಯಿ ಕಿರಣ್ ಆದೋನಿ ಅವರ ಹೃದಯಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಗುರುಮಾತೆ ಕವಿತವರಿಗೆ ವಂದನೆಗಳನ್ನು ಹೇಳುತ್ತಾ, ಬಹುಶಃ ರಾಜಶೇಖರ್ ನುಲಿ ಅವರು ಭಾಳ ಪಕ್ಕದವರು, ಹೊಸೂರು. ಬಹುಶಃ ಅವರ ಮನೆಯಲ್ಲಿ, ಅವರ ಕುಟುಂಬದಲ್ಲಿ ಒಬ್ಬರು ಸಂಗೀತ ಕ್ಷೇತ್ರದಲ್ಲಿ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಪಡೆದವರಿದ್ದಾರೆ. ವಿಶೇಷವಾಗಿ ರಕ್ತರಾತ್ರಿ ಸೇರಿದಂತೆ ನರನಗರು ಸೇರಿದಂತೆ ನಾಟಕದಲ್ಲಿ ಒಳ್ಳೆ ಅದ್ಭುತವಾದ ಪಾತ್ರವನ್ನು ಮಾಡಿ ರಂಗಭೂಮಿಯ ಕಲಾವಿದರು ಅವರ ಮನೆಯಲ್ಲಿದ್ದಾರೆ. ಜೊತೆಗೆ ನೋಡಿ, ಅವರಿಗೆ ಒಂದು ನಾವೇನಾದರೂ ಫೋನ್ ಮಾಡಿದರೆ ಒಂದು ಟೂನ್ ಇಟ್ಟರೆ ಅದು ಬಸವನ
ಬಸವನ ಒಂದು ವಚನದ ರೀತಿಯಲ್ಲಿ ಅವರು ಬರ್ತಾರೆ. ತಂದೆಯವರಿಗೆ ಅವರಿಗೆ ನಾವು ವಿಶೇಷವಾಗಿ ರಾಜಶೇಖರ ನೂಲೆ ಅವರಿಗೆ ಮತ್ತು ಅವರ ಬಂಧುಗಳಿಗೆ ಏನಾದರೂ ಟೂನ್ಗನ್ ಅಂದರೆ ಏನಂದರೆ ಭಕ್ತಿಯನ್ನು ತೋರಿಸ್ತಾ ಇದೆ. ಬಸವ ಎಂದೊಡೆ ಪಾಪ ದಸೆಗಟ್ಟು ಹೋಗುವುದು. ಹಂಗೆ ಬಸವ ನಾಮಾಂಕಿತದಲ್ಲಿ ವಿಶೇಷವಾಗಿ ನಮ್ಮ ಅಂಬಯ್ಯ ನೂಲಿಯವರು ನೂರಾರು ಕ್ಯಾಸೆಟ್ಗಳನ್ನು, ನೂರಾರು ಧ್ವನಿಸುವಳಿಯನ್ನು ಬಿಡುಗಡೆ ಮಾಡಿ ತಮ್ಮ